ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸಮರ್ಥ ಶಾಮನೂರ್ ಅವರು ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರನ್ನು 5708 ಮತಗಳ ಅಂತರದಿಂದ ಮಣಿಸಿ ಜಯಶೀಲರಾಗಿದ್ದಕ್ಕೆ ಜಗಳೂರು ಶಾಸಕ ದೇವೇಂದ್ರಪ್ಪ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಸಂಭ್ರಮಪಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರು 69,578 ಮತಗಳನ್ನು ಗಳಿಸಿದರೆ ಅವರ ಎದುರಾಳಿ ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು 63,870 ಮತಗಳನ್ನು ಗಳಿಸಿದ್ದಾರೆ. ಎಲ್ಲ ಪಕ್ಷದ ಮುಖಂಡಗಳೇ, ಈ ದಿವಸ ನಮ್ಮ ದಾವಣಗೆರೆ ವಿಧಾನಸಭಾ ಉತ್ತರ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ಲಿಸಿದ್ದಾರೆ. ನಾಗರಿಕ ಬಂಧುಗಳೇ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರ ಬಂಧುಗಳೇ ಮತ್ತು ಮುಖಂಡರೇ, ಈಗಾಗಲೇ ನಿಮಗೆ ತಿಳಿದಿರಂತ ಏನು 2 ಉಪಚುನಾವಣೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಏನು ಅಕಾಲಿಕ ಮರಣಕ್ಕೆ ತುತ್ತಾದಂಥ ಭೇಟಿ ಮತ್ತು ಶಾಮನೂರು ಶಿವಶಂಕರಪ್ಪಾಜಿ ಅವರ ಸಾವಿನಿಂದ ತೆರವಾಗಿರ್ತಕ್ಕಂಥ 2 ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸಮರ್ಥ ಮತ್ತು ಉಮೇಶ್ ಭೇಟಿಯವರು ಅತ್ಯಂತ ಬಹುಮತದಿಂದ ಇವತ್ತು ಉಪಚುನಾವಣೆ ಮತ್ತೊಮ್ಮೆ ಜನ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೆ ಇದು ನಿಜವಾಗ್ಲೂ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಪಕ್ಷದವು ತೆರವಾಗಿರ್ತಕ್ಕಂಥ ನಮಗೆ ದಕ್ಕಿರೋದು ಬಹಳ ಸಂತೋಷದ ವಿಷಯ. ಹಾಗಾಗಿ ಬರೋದ್ರಲ್ಲಿ ಯಾವುದೇ ಈಗ ಅನುಮಾನ ಇಲ್ಲ. ಆ ರೀತಿಯಾಗಿ ಮತ್ತೊಮ್ಮೆ ಇವತ್ತು ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು ಸಿದ್ದರಾಮಯ್ಯರ ಮತ್ತು ಡಿಕೆಶಿ ಅವರ ನೇತೃತ್ವ ಸರ್ಕಾರ ಅಂತ ಹೇಳಕ್ ಬಯಸಿ ಇವತ್ತು ಮತ್ತೊಮ್ಮೆ ನಾವು ಮತದಾರರಿಗೆ ಅಭಿನಂದನೆ ಹೇಳಕ್ಕೆ ಬಯಸಿ ಇವತ್ತು ನಮ್ಮ ಸಮರ್ಥರವರನ್ನ ಈಗ ನಾವು ಅಭಿನಂದನೆ ಮಾಡೋದಕ್ಕೆ ನಾವು ಜಗಳೂರಿಂದ ಹೋಗ್ತಾ ಇದ್ವಿ. ಬಹಳ ಸಂತೋಷ ಅನ್ನಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲವು ಭಾರತ್ ಮಾತಾ ಕಿ